ಕನ್ನಡ ಇಂಡಸ್ಟ್ರಿ ಆಗ್ಬೋದು ಹಾಗೂ ಕನ್ನಡ ನಾಡಾಗ್ಬೋದು ತಾಯಿನೇ ಕಳ್ಕೊಂಡಷ್ಟು ದುಃಖದಲ್ಲಿದ್ದೀವಿ ನಾವೆಲ್ಲ. ಯಾಕಂದರೆ ಇವರು ಪಡೆದಂಥ ಪ್ರಶಸ್ತಿಗಳಾಗ್ಬೋದು, ಅವಾರ್ಡ್ಗಳಾಗ್ಬೋದು, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಇಡೀ ಇಡೀ ವಿಶ್ವಕ್ಕೆ ಇವರು ಪ್ರಸಿದ್ಧಿಯನ್ನು ತಪ್ಪಾಗಲಾರ್ದು ಅಂಥ ಮಹಾನ್ ತಾಯಿಯನ್ನು ನಾವು ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿ ಅವರವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ನನ್ನ ಮಾತಿನಿಂದ. ಇವತ್ತು ಚಿತ್ರರಂಗ ತುಂಬ ದುಃಖದಲ್ಲಿದೆ, ಬರಿದಾಗಿದೆ ಅಂತ ತಪ್ಪಾಗಲಾರ್ದು ನನ್ನ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಜೈ ಚಾಮುಂಡಿ. ಲೀಲಾವತಿಯವರು ಹುಷಾರಿಲ್ಲದೆ ಹೋದ್ರು ಅಂತ ಒಂದಿತ್ತು. ಇವರಿಗೆ ಆ ಥರ ನಾವು ಏನು ನ್ಯೂಸೇ ಕೇಳಿಲ್ಲ. ಅಲ್ಲ ಅವ್ರನ್ನ ತಪ್ಕೊಳ್ಳೋದು, ನಾನು ಅವ್ರನ್ನ ತಪ್ಕೊಳ್ಳೋದು, ಬರೋದು ಎವ್ರಿನ ಬೆಂದ ಬರೋದು ಆ ಥರ ಅಲ್ಲ. ಬಟ್ ಏನೋ ಒಂದು ನಮ್ಮೊಳಗೆ ಒಂದು ಆತ್ಮೀಯತೆ ಇತ್ತು. ಅದು 50-60 ವರ್ಷದ ಕೆಳಗಡೆನೇ ಶುರುವಾಗಿದ್ದು. 50-60 ಇನ್ನೂ ಜಾಸ್ತಿ, 50ಸ್ನಲ್ಲಿ ಗೊತ್ತಾಯ್ತಾ. 50ಸ್ನಲ್ಲಿ ನನಗಿಂತ ಸ್ವಲ್ಪ ಲೇಟಾಗಿ ಅವರು ಬಂದಿರ್ಬೋದು, 1 or 2 years. ನಾನು ಫಸ್ಟ್ ಜಗನ್ಮೋಹಿನಿ ಅನ್ನೋ ಚಿತ್ರದಲ್ಲಿ ಬಂದೆ, ಅವರು ಇನ್ನೂ ಯಾವುದೋ ಚಿತ್ರಗಳಲ್ಲಿ ಬಂದಿದ್ದಾರೆ. ಅಲ್ಲ, ಅದಕ್ಕೆ ಮುಂಚೆನೂ ಮಾಡಿದ್ದಾರೆ. ಇನ್ನೊಂದು ಈ ವಿಷಯದ ಹೇಳ್ತೀನಿ. ಇವಾಗ ಹಿಸ್ಟ್ರಿ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದಾರೆ ಲೋಕಲ್ ಪೀಪಲ್, ಇವಾಗಿನವರು. ಅದು ಯಾತಕ್ಕಿಂತ ನಂಗೆ ಗೊತ್ತಿಲ್ಲ, ಹೋಗಲಿ ಆ ಟೈಮ್ನಲ್ಲ. ಓಕೆ, ಆಮೇಲೆ ಎಷ್ಟೋ ಸರ್ತಿ ಮೀಟ್ ಮಾಡಿದ್ದೀವಿ. ಅಂದರೆ ಚಿತ್ರರಂಗದಲ್ಲಿ ಅಂದರೆ ಇನ್ನೂ ಏನಾದರೂ ಈ ಥರ ಮಾಡಬೇಕು, ಆ ಥರ ಏನಾದರೂ ಕನಸುಗಳು ಇದ್ವಾ, ಅಥವಾ ಏನಾದರೂ ಮಾತಾಡ್ತಿದ್ರ ಆ ಥರದ ಬಗ್ಗೆ? ಆ ಬಗ್ಗೆ ಏನಾದರೂ ಕನಸುಗಳನ್ನು ಇದು ಮಾಡೋದಕ್ಕೆ ಅವ್ರಿಗೆ ಟೈಮೇ ಸಿಗ್ತಿರ್ಲಿಲ್ಲ. ಯಾಕೆಂದರೆ ಬೇರೆ ಭಾಷೆಯವರು ತುಂಬ ಅವ್ರನ್ನ ಕರಿತಾಯಿದ್ರು, ಹೋಗಲೇಬೇಕಾದ ಸಂದರ್ಭ, ಹೋಗ್ತಿದ್ರು. ಕನಸುಗಳವರು ಯಾವತ್ತಾದ್ರೂ ಕಂಡಿದ್ರೆ ಅಲ್ಲಿಂದ ಬಂದು ಇಲ್ಲಿ ಸೆಟ್ಲ್ ಆದ್ರಲ್ಲ ಬ್ಯಾಂಗ್ಳೂರಲ್ಲಿ, ಆವಾಗ ಹೀಗೆ ಮಾಡ್ಬೋದಾಗಿತ್ತು, ಹಾಗೆ ಮಾಡ್ಬೋದು. ಸುಮ್ಮನೆ ಕ್ಯಾಶುವಲಾಗಿ ಮಾತಾಡೋದು ಆ ಥರ ಇತ್ತೇ ವಿನಃ ಜಾಸ್ತಿ ಕನಸುಗಳು ಅಂತ ನಂಗೆ ಅನಿಸೋದು. ಸೊ ಅವರ ಜೊತೆಗಿದ್ದಂಥ ಒಡನಾಡಿ ಅವರ ಆಪ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಕಾಲದಲ್ಲಿದ್ದಂಥವರಿಗೆ ಗೊತ್ತಿರುತ್ತೆ ಹೇಗೆ ಏನು ಅಂಥೇಳಿ. ತುಂಬ ಕೂತ್ಕೊಂಡು ಮಾತಾಡಿರ್ತಾರೆ ಎಲ್ಲರೂ ಕೂಡ. ಆ ನೋವು, ಖುಷಿ, ಸಂಕಟ ಎಲ್ಲವೂ ಕೂಡ ಇರುತ್ತೆ ಅವರಿಗೆಲ್ಲ. ಮಾತಾಡ್ತಾ ಇದ್ರೆ ಗೊತ್ತಾಗುತ್ತೆ.